ನಡಿಯಮ್ಮ ನಡಿ. ನಾನು ಒಂದು ಕ್ಷಣ ಇನ್ನೊಂದು ಕ್ಷಣನೂ ನಾನು ಇಲ್ಲಿ ಇರಕ್ಕಿಲ್ಲ ಕಣಮ್ಮ. ಇನ್ನೊಂದು ಕ್ಷಣ ನಾನು ಇಲ್ಲಿ ಇರಕ್ಕಿಲ್ಲ. ಸುಮ್ಕೆ ನೀನು ಅಮ್ಮನ ಮಾತು ಕೇಳ್ತೀನಿ ಅಮ್ಮನ ಮಾತು ಕೇಳ್ತೀನಿ ಅಂತ ನೀನು ಅನ್ನಕ್ಕೆ ಹೋಗ್ಬೇಡ ಕಣಮ್ಮ. ನನ್ನ ಮಾತು ಕೇಳಿ ಸುಮ್ಕೆ ನಾನು ಕರ್ಕೊಂಡು ಹೋಯ್ತಾ ಇರು. ನಾನಂತೂ ಈ ಅಮ್ಮನ ಮನೆಗೆ ಒಂದು ಕ್ಷಣನೂ ಇರಕ್ಕಿಲ್ಲ ಕಣಮ್ಮ, ಒಂದು ಕ್ಷಣನೂ ಇರಕ್ಕಿಲ್ಲ. ಅಯ್ಯೋ ಮಗಳೇ, ಈಗ ಆಯಮ್ಮನೆ ಕಳಿಸ್ತಾಳೆ ನೋಡಿ ನಿನ್ನ. ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರ್ತದೆ ಅಂತ ಹೇಳಿದ್ರೆ ಕಳಿಸ್ತಿದ್ದಂಗೆ ಇನ್ನೇನು ಮಾಡ್ತಾಳೆ? ಸುಮ್ಮನಿರು, ಸುಮ್ಮನೆ ಎಗ್ರ ಆಡ್ಕೊಂಡು ಇರೋಕೆ ಹೋಗ್ಬೇಡ ನೀನು. ಈಗ ನೋಡಿ ಹೇಳ್ತೀನಿ ನಿಮ್ಮ ಅತ್ತೆಗೆ, ಹಿಂಗೆ ಆಸ್ತಿ ಪಾಸ್ತಿ ಎಲ್ಲ ನನ್ನ ಮಗಳ ಹೆಸ್ರಿಗೆ ನೀ ಬರೀತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಸ್ತಿ ಆಸೆಗೆ ಆಯಮ್ಮನೂ ಹೌದಾ ಸರಿ 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 ಅಂತ ಹೇಳ್ಬಿಟ್ಟು ಏನೋ ಒಂದು ಇದು ಮಾಡ್ತಾಳೆ. ಅಯ್ಯೋ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರು, ನಾನು ಮಾತಾಡ್ತೀನಿ. ಇದ್ಯಾಕಣವ ಆಗಲೇ ನೀ ಆ ಬ್ಯಾಗ್ ಹಿಡ್ಕೊಂಡು ನಿಂತ್ಬಿಟ್ಟಿದ್ಯಾ? ನಿಮ್ಮಮ್ಮ ಬಂದು ಇನ್ನೂ ಕುಂತ್ಕೊಂಡಿಲ್ಲ ಮಾಡಿಲ್ಲ, ಇದ್ಯಾಕೆ? ನಾನು ನಮ್ಮ ಮನೆಗೆ ಹೋಯ್ತಾ ಇದ್ದೀನಿ. ನನಗಿಲ್ಲಿ ಬೇಜಾರಾಗಿ ಹೋಗ್ಬಿಟ್ಟೈತೆ. ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ, ಎಲ್ಲ ಕ್ಯಾಮೇನೂ ಮಾಡೋಕ್ಕಾಯ್ತಿಲ್ಲ. ನಾನಂತೂ ನಮ್ಮ ಊರಿಗೆ ಹೊರಟೋಯ್ತೀನಿ. ಇದೇನು ಇದ್ದಕ್ಕಿದ್ದಂಗೆ ನೀವು ಊರಿಗೆ ಹೋಯ್ತೀನಿ ಅಂದರೆ ಬಂದು ಇನ್ನೂ ಗಂಡನ ಮನೆಗೆ ಬಂದ್ಬಿಟ್ಟು ಇನ್ನೂ ಒಂದು ತಿಂಗಳಾಗಿಲ್ಲ ಆಗಲೇ ನೀವು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀಯಲ್ಲ? ನಾನಂತೂ ಕಳ್ಸಕ್ಕಿಲ್ಲ. ಹಂಗೆ ಎಲ್ಲನೂ ವರ್ಷಕ್ಕೊಂದು ಕಿತ್ತನೋ ಗೌರಿ ಹಬ್ಬಕ್ಕೂ ಯಾವಾಗನ ಹೋಗ್ಬೇಕು ಹೆಣ್ಮಕ್ಳು. ಹಂಗೆ ಎಲ್ಲನೂ ಯಾವಾಗೂ ಹೋಗ್ಬಾರ್ದು ಕಣವ. ಹಂಗೆಲ್ಲನೂ ಬೀಗ್ರೆ ನೀವನ ಒಂದು ಮಾತು ಹೇಳ್ರಿ. ಹಂಗೆಲ್ಲನೂ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಏನಿದೆ ಕೆಲಸ ಏನು? ಯಾವಾಗೂ ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೆ ಬೆಲೆ ಇರ್ತದೆ. ನೀವೇ ಹೇಳಿ ನೋಡು. ನಿಮ್ಮ ಬೆಲೆ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ. ನಿನ್ನ ಬೆಲೆ ಸವಾಸನೂ ನನಗೇನು ಬೇಡದ್ರಿಂದ ಏನೂ ಆಗಬೇಕಾಗಿಲ್ಲ. ನಾನಂತೂ ನಮ್ಮ ಅಮ್ಮನ ಜೊತೆ ಹೋಯ್ತೀನಿ ಅಷ್ಟೇ. ನೀಯ ಮಗಳೇ ಸುಮ್ಕಿರು, ನಾನು ಮಾತಾಡ್ತಿದ್ದೀನಲ್ವಾ? ನೀನು ಯಾಕೆ ಸುಮ್ಕಿರಿ ಜೋರಾಗಿ ಮಾತಾಡ್ತಿದ್ಯಾ? ನೋಡಕ್ಕ ನೋಡು, ನಿನ್ನ ಮಗಳು ಗೊದ್ದಿಲ್ಲ ಪೊದ್ದಿಲ್ಲ ಯಾವ ಪಟ್ಟಿ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಇವಳು ಒದ್ದೈತೇನೆ ನಿಂಗೆ ಒಸಿನ ಒದ್ದು ಪದ್ದೈತೇನೆ ನಿಂಗೆ? ಏನು ದೊಡ್ಡವರು ಚಿಕ್ಕವರು ನಾನು ಮಾತಾಡ್ತಿದ್ದಂಗೆ ಹೆಂಗೆ ಮಾತಾಡ್ತಾಳೆ ನೋಡು. ಅಯ್ಯೋ ಅಯ್ಯ, ನಿನ್ನ ಮಗಳನ್ನಂತೂ ತಿದ್ದಿ ನನ್ನ ತಲೆನೇ ಕೆಟ್ಟ ಹಿಡಿದ್ಬಿಟ್ಟೈತಮ್ಮ. ನನಗಂತೂ ನಿನ್ನ ಮಗಳನ್ನ ತಿದ್ದಕ್ಕೆ ಆಯ್ತಿಲ್ಲ. ತಿದ್ದಿಲ್ಲ ಅಂತಂದ್ರೆ ಬ್ಯಾಡ ಬಿಡು, ನೀನೇ ನಾನು ತಿದ್ದ ಅವಶ್ಯಕತೆ ಇಲ್ಲ. ನೀನು ತಿದ್ದದ್ ನಾನು ಕಂಡೀವ್ನಿ. ಪಾತ್ರೆ ತೊಳಿ, ಮುಸ್ರೆ ತೊಳಿ, ದನ ಮೇಸು, ಹೊಸ ಮೇಸು, ಬರೀ ಇದೇನೇ ಆಯ್ತು ನಿನ್ ಬಾಳು. ನಿನ್ ಬಾಳ್ಗಿಷ್ಟು ಬೆಂಕಿ ಯಾಕ? ನನಗೆ ಸುಮ್ಕೆ ನೀರು ರೇಕ್ಸಕ್ ಬರ್ಬೇಡ. ಅಯ್ಯೋ ಸುಮ್ನಿರು ಮಗಳೇ, ನೀ ಸುಮ್ನಿರು. ಯಾಕ ಅವಳೇನೋ ಚಿಕ್ಕ ಹುಡುಗಿನ ಮಾತಾಡ್ತಾಳೆ, ನೀನೇನು ಬೇಜಾರು ಮಾಡ್ಕೊಬೇಡ ಕಣಕ್ಕ. ನಿನ್ಗೊಂದು ವಿಷಯ ಹೇಳ್ಬೇಕು ಅಂತ ನೀ ಅಲ್ಲಿಂದ ಇಲ್ಲಿಗನ ಬಂದಿದ್ದು. ನೀನು ಸುಮ್ಮನೆ ಇರೇ, ನಿಂತ್ಕೊಂಡು ನೀನು ಬಾಯಿ ಮುಚ್ಕೊಂಡು ಈ ಕಡೆಗೆ ಬಾ. ಬಾಯಿ ಕಡಿಕೆ ಅಕ್ಕ ನೋಡು. ಅದು ನನ್ನ ಮಗಳು ನಾನೇನು ಕರ್ಕೊಂಡು ಹೋಯ್ತಾ ಇರಲಿಲ್ಲ. ಅದು ವಿಷಯ ಏನು ಅಂತ ಹೇಳಿದ್ರೆ, ಅದು ಇವಳೇ ನನ್ನ ಸ್ವಂತ ಮಗಳಲ್ವಾ. ಮೊದಲಿದ್ನಲ್ಲ ಅವ್ನು ನನ್ನ ಮಗ. ಅವನೇನು ನನ್ನ ಮಗ ಅಲ್ಲ, ಅವನು ನನ್ನ ಅದೇ ದೊಡ್ಡ ಹೆಂಡತಿ ಮಗ, ನನ್ನ ಗಂಡನ ದೊಡ್ಡ ಹೆಂಡತಿ ಮಗ. ಅದಕ್ಕೆ ಅವನೇನೇನಿಯ ನನಗೆ ಆಸ್ತಿ ಪಾಸ್ತಿ ಎಲ್ಲ ಏನು ಬೇಡ, ಎಲ್ಲ ನನ್ನ ತಂಗಿಗೆ ನೀಯ ಕೊಟ್ಬಿಡಿ, 10 ರೂಪಾಯಿ ಆಸ್ತಿನೂ ನಾನು ಬೇಡ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟ. ಅವನಂತೂ ಬೇಡ ಆಸ್ತಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನು ಅವನು ಮನೆ ಬಿಟ್ಟು ಹೊಂಟೋದ್ಮೇಲೆ ಇನ್ನು ಅಂತ ನೀನು ಏನು ಮಾಡಲಿ? ನನ್ನ ಮಗಳನ್ನ ಕರ್ಕೊಂಬಂದು ಇರಿಸ್ಕೊಂಡು ನನ್ನ ಮಗಳಿಗನ ಆಸ್ತಿ ಬರ್ಕೊಟ್ಟು ಆ ಮಗಳು ಅಳಿಯನ ಜೊತೆಗೆ ನೀನು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನಂತೂ ಅನ್ಕೊಂಡೆ ಹಂಗೆ. ಅದಕ್ಕೆ ನನ್ನ ಮಗನ ಹತ್ರನೂ ಮಾತಾಡಿದೆ, ನೀವೇನ ಮಾಡ್ಕೊಳಮ್ಮ, ನಾನಂತೂ ಜಾಸ್ತಿ 1 ರೂಪಾಯಿ ಬೇಕಿಲ್ಲ, ನಾನು ಹೊಂಟೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದ. ಸರಿ ಕಣಪ್ಪ, ನಾನು ತಡೆಯಷ್ಟು ತೊಳೆದೆ ಬೇಡ ಅಂತ ಹೊಂಟ್ಬಿಟ್ಟ. ಅದಕ್ಕೆ ಇವಾಗ ನನ್ನ ಮಗಳನ್ನ ಕರ್ಕೊಂಡೋಗಿ ಮನೆಗೆ ಇರಿಸ್ಕೊಂಡು ನಿಮ್ಮ ಅಮ್ಮಗ ಅವನೂ ಕರ್ಕೊಂಡೋಗ್ಬಿಟ್ಟು ನಮ್ಮ ಮನೆಗೆ ನೀ ಇರಿಸ್ಕೊಂಡು ಮನೆಯಲ್ಲಿ ಒಂಥರ ಇರಲಿ, ನಾನು ಸಂದಕ್ಕೆ ನೋಡ್ಕೊತೀನಿ. ಏನಂತೀಯಕ್ಕ? ಏನ ನೀನು ನನ್ನ ಮೊಮ್ಮಗನ ಕರ್ಕೊಂಡೋಗ್ಬಿಟ್ಟು ಮನೆಗೆ ಮಡಿಕಂತೀಯ? ಯಾಕೆ ಕೆಲಸದಾಳ ಥರ ಮಾಡ್ಕೊಳಕ್ಕ? ನನ್ನ ಮಗ ನನ್ನ ಮೊಮ್ಮಗನ ಎತ್ತಿರೋದು ಗಂಡಸು ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಯಂಗ್ಸಿನ ಕೈ ಕೆಳಗಡೆ ಬಿದ್ದಿರು ಅಂತೆಲ್ಲ ಹೇಳಿದ್ದು. ಏನೋ ಗಂಡ ಹೆಂಡ್ರು ಇಬ್ರು ಬೇಕಾದ್ರೆ ಬೇರೆ ಬೇರೆ ಇದ್ಬಿಟ್ಟು ಹೆಂಗೋನವೇ ದುಡ್ಕೊಂಡು ತಿನ್ಕಡಿತೀವಿ ಅಂದ್ರೆ ಅದಕ್ಕಾರ ಒಪ್ಕೊಬಿಡ್ತೀನಿ. ಅಂಥದ್ರಾಗೆ ಬಿಟ್ಬಿಟ್ಟು ನಿನ್ನ ಮನೆ ಕರ್ಕೊಂಡೋಗ್ಬಿಟ್ಟು ಮನೆ ಒಳಗೆ ಮಾಡ್ಕೊಂತೀಯ? ಅವಳಿಗೇನಕ್ಕೆ ಬರೀತಿ ಆಸ್ತಿಯಾ? ನಮ್ಗೆ ಆಸ್ತಿನೂ ಬೇಡ ಪಾಸ್ತಿನೂ ಬೇಡ. ಮನೆಗೆ ಇತ್ತಾಳ ಇರಲಿ, ಇಲ್ವಾ ಹೋಗ್ಲಿ. ಏನು ಇವ್ನ ಮಗ ದೊಡ್ಡ ಇದು ನೋಡು. ಅವ್ನು ನೆಟ್ಟಿಗೊಂದು ತಲೆನಾಗ ಒಂದು ಬುದ್ಧಿ ಇಲ್ಲ, ಎಂಥದೂ ಇಲ್ಲ. ಅವ್ನ ಮಕ ಮುಚ್ಚ ಅವನಿಗೆ ನನ್ನಂತವ್ನು ಕಟ್ಕೊಬಿಟ್ಟು ಪೆದ್ದ ನನ್ನ ಮಗನ ಕಟ್ಬಿಟ್ಟು ಈಗ ನಾನು ಅನುಭವಿಸ್ತಾ ಇದ್ದೀನಿ ನೋಡಿ. ನೀವೇನು ಹೇಳಿದ್ರು ಕೇಳಲ್ಲ. ನಾನಂತೂ ನಮ್ಮ ಅಮ್ಮನ ಮನೆಗೆ ಹೋಯ್ತಾ ಇರೋದೇ ನೀಯ. ಎಂಟಿ ಎಲ್ಗೂ ಹೋಗ್ಬೇಡ ಎಂಟಿ. ಎಲ್ಗೂ ಹೋಯ್ತಿದ್ಯಾ ಎಂಟಿ ನೀನು? ಬಾಯಿ ಮುಚ್ಕೊಂಡು ನಿಂತ್ಕ ನೀನು, ಮಧ್ಯೆ ಬರಬೇಡ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು. ಲೇ, ನನ್ನ ಮೊಮ್ಮಗನ ಬಗ್ಗೆ ಒಂದು ಮಾತಾಡಿದೆ ಅಂದ್ರೆ ಒಂದು ಮಾತಾಡ್ರು ನಾನು ಸುಮ್ಕಿರಕ್ಕಿಲ್ವೇ? ನನ್ನ ಮಗನ ಬಗ್ಗೆ ನಿನ್ಗೇನೆ ಗೊತ್ತು, ನನ್ನ ಮೊಮ್ಮಗನ ಬಗ್ಗೆ ನಿನಗೇನ್ಲೇ ಗೊತ್ತು? ಸಂದ ಗೊತ್ತು. ನಿಮ್ಮ ಮೊಮ್ಮಗನ ಯೋಗ್ಯತೆ ನನಗೆ ಸಂದಕ್ಕೆ ನನಗೆ ಗೊತ್ತು ಬಿಡು. ಈ ಪೆದ್ ನನ್ನ ಮಗ ಪೆದ್ ಬಡೇತದು. ಇವನು ಕಟ್ಕೊಂಡು ನಾನೇನು ಮಾಡಲಿ? ಲೇ, ಅವನೇನು ಪೆದ್ ಬಡೇತದಲ್ಲ, ನಿಂದಷ್ಟು ಮನೆ ಹಾಳಾಗೋಗಿ ಹೋಗಿಲ್ಲ ಅವನು. ಅವ್ನು ನನ್ನ ಮೊಮ್ಮಗ ಕಣಿ. ತಲೆಗೇನೋ ಒಂಚೂರು ಏಟು ಬಿದ್ಬಿಟ್ಟು ಅವನು ಹಂಗೆ ಆಡ್ತಾವನು ಅಷ್ಟೇನಿಯ. ಅವ್ರ ಅಮ್ಮ ಸತಿ ಶಾಕಾಗೆ ಒಂಚೂರು ಇದಾದ್ರೂ ಅವನು ಹೆಂಗೋ ಕುದುರ್ಕೊಂಡು ಸಂದಕೆನಿಯ ಇದ್ದ. ಅವ್ರ ಅಪ್ಪ ಅಮ್ಮನ ಕಣ್ಣು ಮುಂದೆ ಸತ್ತೋಗಿರೋದು ನೋಡಿ ಇದು ಮಾಡ್ಬಿಟ್ಟು ಅವನೊಂಥರ ಶಾಕ್ ಆದಂಗೆ ಆದ. ಡಾಕ್ಟ್ರು ಹೇಳಿದ್ರು ಎಲ್ಲ ಸರೋಯ್ತದೆ, ಮಾಮೂಲಿ ಆದಂಗೆ ಆಯ್ತಾನೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಆಗಿದ್ದು ನಿಮ್ಮ ಅಮ್ಮನಿಂದನೇ ಕಣ್ಣ ಇದೆಲ್ಲ ಆಗಿದ್ದು. ಇವತ್ತು ನನ್ನ ಮೊಮ್ಮಗ ನಿಂತ್ಕೊಂಡವನಿ ಅಂತಂದ್ರೆ ಅದು ಕಾರಣ ಏನಿಯ ನಿಮ್ಮ ಅಮ್ಮ. ಈಗ ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನೋಡು ಏನು ಗೊತ್ತಿಲ್ಲ ಅನ್ನಂಗೆ ದೊಡ್ಡ ಸತಿ ಸಾವಿತ್ರಿ ಥರ ನಿಂತಿರೋದು ನೋಡು. ನನ್ನ ಮೊಮ್ಮಗು ನಾನು ಎಲ್ಗೂ ಕಳ್ಸಕ್ಕಿಲ್ಲ. ಡಾಕ್ಟ್ರ ಹತ್ರ ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಅವನು ಎಲ್ಲ ಸೊರೈತಾನೆ, ನೋಡ್ತಾ ಇರು ಹೆಂಗೆ ಅವನು ನಾನು ಮ್ಯಾಗ ತಗೊಬತ್ತೀನಿ ಅಂತ. ಓಹೋ ನೀನು ದ್ವೇಷ ಇಟ್ಕೊಂಡು ಸಾಧಿಸ್ತಿದ್ಯಾ? ಸಾಲ ಇಸ್ಕೊಂಡ್ಬಿಟ್ಟು ಅವ್ರನ್ನ ಹೇಳಕೊಂಡು ನೆಗದ್ ಬಿದ್ರೆ ನಾನೇನು ಮಾಡೋಕ್ಕಾಯ್ತದೆ? ಇವಾಗ ನನ್ನ ಮಗಳು ನೀನು ಸಾಯಿಸ್ಬೇಕಾ? ಅದೆಲ್ಲ ಮಾತೇ ಇಲ್ಲ ನೋಡು. ಕಳ್ಸಂಗಿದ್ರೆ ನಿನ್ನ ಮೊಮ್ಮಗನ್ನ ಕಳಿಸು. ಇಲ್ವಾ ಬೇಡ. ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಯ್ತೀನಿ. ಯಾರೂ ನಂಗೆ ಅವಶ್ಯಕತೆ ಇಲ್ಲ.
ಸಾಕು ಇರಾಪರ ಆಸ್ತಿ ಎಲ್ಲನೂ ನಾನು ನನ್ನ ಮಗಳ ಹೆಸರಿಗೆ ನೆನೆಯ ಮರಿತೀನಿ. ಅವಳಲ್ಲಿ ರಾಣಿ ಥರ ನೆನೆಯ ಇತ್ತಾಳೆ. ಏಯ್ ಹೋಗೆ ಎಂತೆಂಥರೋ ಬೀದಿಗೆ ಬಿದ್ದಿರೋದನ್ನ ಕಂಡಿವ್ ನೀನು ನನ್ನ ಕಣ್ಣಾರಗೆ ನೆನೆಯ. ನೀವಿನ್ ಯಾವ ಲೆಕ್ಕ? ಲೋ ಮೊಮ್ಮಗನೇ ಬಾರ್ಲಾ ಈ ಕಡೆ ಬಾರ್ಲಾ. ಯಾಕೆ ತಲೆ ಕೆಡಿಸ್ಕೊಂಡಿ ನೀನು? ಬಾ ಓದೋಳೋದ್ಲು. ಲೇಯ್ ನೀನೇ ಒಂದಿನ ನನ್ನ ಕಾಲ್ ಮುಂದಕ್ಕೆ ಬಂದ್ಬಿಡ್ಬೇಕು, ನನ್ನ ಮೊಮ್ಮಗನ ಕಾಲಿಡ್ಕೋಬೇಕು ಅಂತ ಪರಿಸ್ಥಿತಿ ಬಂದೇ ಬರ್ತದ ನೋಡೆ ನಿಂಗೆ. ಈ ನನ್ನ ಮಗನ ಕಾಲಿಡ್ಕೊಳ್ಳೋ ಪರಿಸ್ಥಿತಿನ, ನನ್ನ ಮಗನ ಕಾಲಿಡ್ಕೋ ಪರಿಸ್ಥಿತಿನ ಸಾಧ್ಯನೇ ಇಲ್ಲ ಬಿಡು. ಎಂಟಿ ಹೋಗ್ಬೇಡ ಎಂಟಿ. ಏನ್ಲ ಮಕ್ಕ ನೋಡ್ತಾ ಇದೀಯಾ? ನೋಡಿಯೇ ನನ್ನ ಆಸ್ತಿ ಎಲ್ಲ ನಡುವೆ ನಿಂದೆ ನೆನೆಯ. ರಾಣಿ ತರ ಬದುಕೆ ನೀನು. ನಾನಂತೂ ತಲೆನೇ ಕೆಡಿಸ್ಕೊಳಕ್ ಹೋಗಿಲ್ಲ. ಎಲ್ಲ ಆಸ್ತಿನೂ ನಿಂದೆ ನೆನೆಯ. ನೋಡಿ ನಿಮ್ಮ ಅಪ್ಪ ಎಷ್ಟೊತ್ತಾಗ್ಲೇ ನೆನೆಯ ಎಲ್ಲ ಪತ್ರನೂ ತೆಗೆದ್ಬಿಟ್ಟು ರೆಡಿ ಮಾಡಿ ಮಡಗಿತ್ತಾನೆ. ಇನ್ನೇನು ಚಿಂತೆ ಇಲ್ಲ ನಿಂಗೆ. ನೋಡೆ ಈಗಲೇ ಹೇಳ್ತಾ ಇದ್ದೀನಿ, ನೀನೇನ ಈ ಕಿತ ಮನೆ ಹೊಸ್ಲು ದಾಟ್ ಹೋದೆ ಅಂತಂದ್ರೆ ನಾನಂತೂ ಮತ್ತೆ ಹೊಸ್ಲು ದಾಟಿಸ್ಬಿಟ್ಟು ಮನೆ ಒಳಗಡಿಕಂತೂ ಬಿಟ್ಕೊಳಕ್ಕಿಲ್ಲ ನನ್ನ. ಇದೇ ಕೊನೆ ಅಂತ ಅನ್ಕೊಬಿಡು. ಹೋಯ್ತೀಯಾ ಹೊಂಟು ಹೋಗ್ಬಿಡು. ಮತ್ತೆ ಮಾತ್ರ ಬರಕ್ಕೆ ಹೋಗ್ಬೇಡ. ಸಾಕು ನೀನು ನೋಡ್ಬಿಟ್ಟಿವ್ ನೀನೇನು ಉದ್ದಾರ ಆಯ್ತೀಯಾ? ಹೋಗು ಆಸ್ತಿನಂತೆ. ಅದು ಹೆಂಗ್ ಮಗ ಬ್ಯಾಡ ಅಂತ ಬಿಟ್ಟೋಗ್ಬಿಟ್ಟ ಗೊತ್ತಾಯ್ತದ. ಹೋಗು ಮುಂದೆ ಎಲ್ಲನೂ. ಅಜ್ಜಿ ಎಂಟಿ ಯಾಕಜ್ಜಿ ಮನೆ ಬಿಟ್ಟು ಹೋಯ್ತಾವಳೆ? ತಿಂದ್ಕೂಳು ಹೆಚ್ಚಾಗೈತಲ್ಲ ಅದಕ್ಕೆ ನನಗೆ ಹೋಯ್ತಾವಳೆ. ಅಮ್ಮ ನನಗಂತೂ ಇರಿಟೇಷನ್ನು. ಈ ಕಿತ್ತೋಗಿರೋ ಮನೆಗೆ ಇಲ್ಲಿ ಇರಕ್ಕಂತೂ ಆಯ್ತಾ ಇಲ್ಲ. ನಡಿ ಹೋಗೋಣ. ಇನ್ಮ್ಯಾಲೆ ಎಲ್ಲನೂ ನಾನೇ ಸಾವುಕದಿತ್ತಾರೆ ಊರಾಗೆಲ್ಲನೂ ಹೆಂಗೋ ಓಡಾಡ್ಕೊಂಡು ಆರಾಮಾಗಿತ್ತೀನಿ. ಈ ಪೀಡಿಗಳ ಹತ್ರ ಯಾರಿರ್ತಾರೆ? ದೊಡ್ಡ ದರಿದ್ರು ಪೀಡಿಗಳೇನೇನಿಯ ಇವರು. ಮಕ್ಕಿಷ್ಟು ಬೆಂಕಿ ಅಕ್ಕ. ತಗೊಳಮ್ಮ ಬ್ಯಾಗು, ನಡಿಯಮ್ಮ ಹೋಗೋಣ. ಇದು ಯಾಕವ ಮುನ್ಸ್ಕೊಂಡು ಮನೆ ಬಿಟ್ಟೋಯ್ತಿದ್ಯಾ? ಏನವ ನಿಮ್ಮ ಅಮ್ಮಿರ ಗಂಟ ತವ್ರ ಮನೆ ಆಯ್ತದೆ. ಈಗ ಮೊದ್ಲೇ ನಿಮ್ಮ ಹೊತ್ತಿಗೆ ಎಲ್ಲ ಬಂದೈತೆ ಅಂತ ಹೇಳ್ತಿದ್ಯಾ? ಇನ್ನ ಹಿಂಗೆಲ್ಲ ಮನೆ ಬಿಟ್ಬಿಟ್ಟು ಹಿಂಗೆ ಮುನ್ಸ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಹೊತ್ತಿಗೆ ಸುಮ್ಮನಿತ್ತಾಳ? ಇಡೀ ಆಸ್ತಿನೇ ನಂದು ಅಂತ ಹೇಳಿದ್ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಆ ಬಿತ್ರಿನೇ ನೀ ಮನೆಯಿಂದ ಈಚೆ ಕಡೆಗೆ ಹಾಕಿ ನಾನೇ ಆರಾಮಾಗಿ ತಿನ್ಬಿಡು. ಏನೋ ಈ ಕಿತ್ತೋಗಿರೋ ಮನೆಗೆ ಸಾಯಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ಯಾ ನೀನು ಅವಳು ಬಂದ್ಬಿಟ್ಟು ನನಗೆ ಹೇಳಕ್ಕೆ? ಏನೋ ಕಣವ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ. ಗಂಡನ ಮನೆ ಬಿಟ್ಟಿರ ಹೆಣ್ಮಕ್ಳಿಗೆ ಯಾವತ್ತು ಬೆಲೆ ಇರಕ್ಕಿಲ್ಲ ಕಣವ, ಯಾವತ್ತೂ ಬೆಲೆ ಇರಕ್ಕಿಲ್ಲ. ಊರಾಗಿರಲ್ಲನೂ ಒಂದೊಂದು ಮಾತು ಅಂತ ಇರ್ತಾರೆ. ಅವಾಗ ನಿನಗೆ ಬೇಸತ್ತು ಹೋಗ್ಬಿಟ್ಟು ಕೊಂಡಂಗೆ ನೀರು ಹಾಕಬೇಕಾಯ್ತದೆ. ನೀನೇ ಗಂಡನ ಮನೆಗಿರೋ ಗಂಟ ಅಷ್ಟೇ ನಿನಗೆ ಬೆಲೆ ಇರೋದು. ನೀನು ಓದೇ ಒಂಟೆ, ನಿನಗೆ ಯಾ ನಯ ಪೈಸದ ಬೆಲೆ ನೀನು ಇರಕ್ಕಿಲ್ಲ. ದೊಡ್ಡರ ಮಾತು ಕೇಳಿ ಅವನು ಭಾಳ ಬುದ್ಧಿವಂತ ಕಣಮ್ಮ. ಏನೋ ಒಂಚೂರು ಸಾಕ ಹೋಗ್ಬಿಟ್ಟಂಗೆ ಆಗ್ಬಿಟ್ಟವನಷ್ಟೇ. ಪಾಪ ಆಸ್ಪತ್ರೆಗೆಲ್ಲ ತೋರಿಸ್ತಾ ಇತ್ತಲ್ಲ, ಎಲ್ಲ ಸುರೋಯ್ತಾನೆ ಅವನು. ಅವನು ಆರಾಮಾಗಿರ್ಬೋದಲ್ಲ. ಹಂಗ ನೋಡು ನೀನೇನು ಇರಿಸ್ಕ ಕರ್ಕೊಂಡೋಗ್ಬಿಟ್ಟು ಮನೆಗೆ. ಅಕ್ಕ ಸುಮ್ಕಿರು, ಓತಾರ ಹೋಗ್ಲಿ ಸುಮ್ಕಿರು. ಎತ್ತನ ಉಗಿಸ್ಕೊಂಡೋಗ್ಲಿ. ನಾಳೆ ಗಂಡನ ಮನೆ ಅನ್ನೋದಂತೂ ಐತಿ ಅನ್ನೋದೇ ಮರ್ತೋಗ್ಬಿಡ್ಲಿ. ಬಾ ನಮ್ಗೆ ಯಾಕಂತೆ ಹೋದ್ರೋಗ್ಲಿ. ನೀನು ಯಾಕೆ ಹೋಗ್ಬಿಟ್ಟು ಬುದ್ಧಿ ಮಾತು ಹೇಳ್ತಿದ್ಯಾ? ಓದ್ತೀನಿ ಅಂತಂದವ್ನು ಯಾವತ್ತೂ ತಡಿಯಕ್ಕೆ ಹೋಗ್ಬಾರ್ದು. ಯಾವತ್ತೂ ಬಲ್ವಂತ ಮಾಡ್ಬಿಟ್ಟು ಇರಿ ಅಂತ ಇರಿಸ್ಕೊಳಕ್ಕೆ ಹೋಗ್ಬಾರ್ದು. ನನ್ನ ಮೊಮ್ಮಗನ ಹೆಂಗೆ ನೋಡ್ಕೋಬೇಕು ಅಂತ ನನಗೂ ಸಂದಾಗ ಗೊತ್ತೈತೆ. ನಾನು ದುರಂಕಾರಿಗಳು ಅಂತ ಗೊತ್ತಿತ್ತು, ಆದರೆ ಈ ಪಾಟಿ ಅಯ್ಯೋ ಅಪ್ಪ ಈ ಪಾಟಿ ದುರಂಕಾರಿಗಳು ಅಂತ ಹೇಳ್ಬಿಟ್ಟು ನನ್ನ ಮನ್ಸಕ್ಕೆ ಅನ್ಕೊಂಡಿರಲ್ಲ ಕಣಕ. ಈ ಪಾಟಿ ದೊಡ್ಡ ದೊರಿದ್ರದರು ಅಂತ ಹೇಳ್ಬಿಟ್ಟು ನಾನೇನೋ ಬಿಡು ಬುದ್ಧಿ ಕಲಿಸ್ಬೋದು ಅನ್ಕೊಂಡ್ರೆ ಎಲ್ಲ ಅದ್ಮೀರ್ ಕುಂತವಳೆ. ನಡಿ ಹೋಗ್ಲಿ ಬಿಡು. ಅವಳಿಗೆ ಇವಾಗ ಗೊತ್ತಾಗಕ್ಕಿಲ್ಲ. ಹೋಗ್ಲಿ ಅವ್ರ ಅಣ್ಣನ ಹೊತ್ತಿಗೆನೋ ಮೆಟ್ಟು ತಗೊಂಡು ಹೊಡಿತಾರಲ್ಲ ಅಲ್ಲಿ, ಅವಾಗ ಗೊತ್ತಾಯ್ತದೆ. ಎಷ್ಟು ದಿನ ಅಂತ ಸಹಿಸ್ಕೊಂತಾರೆ. ನೀನೇನಿಯ ಅಮ್ಮ ಹೋದ ತಕ್ಷಣ ಹೊತ್ತಿಗೆ ಮನೆಗೆ ಇರ್ಕುಡ್ದು. ಅವಳು ಯಾವಾಗೂ ಮನೆಯಿಂದ ಈಚೆ ಕಡೆಗೆ ತೊಳಿದೀನಿ. ನೋಡಿ ಮಗಳೇ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಿಮ್ಮ ಅಣ್ಣನೂ ನಿಮ್ಮ ಹೊತ್ತಿಗೆನ ತುಬಕ್ಕೂ ಹುಡುಗುದ್ಬಿಟ್ಟು ಮೆಟ್ನಾಗ ಈಚೆ ಕಡೆಗೆ ಹಾಕಿದ್ದೀನಿ. ನೋಡಿ ನಿಮ್ಮ ಅಪ್ಪಂಗೂ ಎಲ್ಲ ಹೇಳಿದ್ದೀನಿ, ಎಲ್ಲ ನನ್ನ ಮಗಳ ಹೆಸರಿಗೆ ನೀ ಆಸ್ತಿ ಬರ್ಕೊಡ್ಬೇಕು ಅಂತ. ಅವನೂ ಒಪ್ಕೊಂಡವನಿ. ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಚಿಂತೆ ಮಾಡ್ತೀಯ? ನೋಡಿ ಇದೇನಕ್ಕ ಹಿಂಗೆ ಹೋಗ್ಬಿಡ್ತಲ್ಲ. ಅವರೇನೇ ನೀ ಮದುವೆ ಬೇಕು ಅಂತ ಮಾಡ್ಕೊಂಬಿಟ್ಟು ಇವಾಗ ಹಿಂಗೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ. ಇದೇನಕ್ಕ ಇದು? ಅಕ್ಕ ಚಿಂತೆ ಮಾಡಬೇಡ, ಇವ್ರದ್ದು ದುರಂಕಾರಗಳೆಲ್ಲ ನಂಗೆ ಗೊತ್ತು. ಪೊದ್ದು ಆಗಲೇ ನೀ ಫೋನ್ ಹಾಕ್ಬಿಟ್ಟು ನನಗೆ ಎಲ್ಲ ವಿಷಯನೂ ಹೇಳೋಳೆ. ಆಸ್ತಿ ಪಾಸ್ತಿ ಎಲ್ಲನೂ ಅದೇ ಪೊದ್ದು ನಾದ್ನಿಲ್ವ ಐಸು ಗಂಡನ ಹೆಸರಿನಾಗೈತಂತೆ. ಇವ್ರ ಮೆರ್ಕೊಂಡು ಹಿಂಗೆ ಓಡಾಡ್ತಾವ್ರೆ. ನನಗೆ ಎಲ್ಲ ವಿಷಯನೂ ಗೊತ್ತು. ಅದಕ್ಕೆ ಸುಮ್ಕೆ ಇವ್ನು ಬಾಯಿ ಮುಚ್ಕೊಂಡು ಆಗಿದ್ದಾಗಲಿ ಅಂತ ಇವ್ರು ಉಗಿಸ್ಕೊಂಡು ಇವರೆಲ್ಲ ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಹಾಕದವ್ರನ್ನ. ಅವಳು ಐಸೋಳಲ್ಲ ಮೆಟ್ನಾಗೆ ಹೊಡೆದ್ಬಿಟ್ಟು ಈಚೆ ಕಡೆಗೆ ಹಾಕ್ತಾಳೆ. ನೋಡ್ತಾರೆ ಇವ್ರನ್ನ. ಅವಾಗ ಬುದ್ಧಿ ಬರ್ತದೆ. ಕಾಲಾಯ ತಸ್ಮೈ ನಮಃ ಕಣಕ. ಎಲ್ಲನೂ ಗೊತ್ತಾಯ್ತು. ಸುಮ್ಕಿರು. ಅಯ್ಯೋ ಶಿವನೇ ಹೌದೇ ನೋಡಮ್ಮ. ಬಿಡು, ನಿನಗೇನ್ಗೋ ಇನ್ಫಾರ್ಮೇಷನ್ ಸಂದಕ್ಕೆ ಗೊತ್ತಾಯ್ತದ ನೋಡು. ಊರಾಗ ಪೊದ್ದು ಇರೋ ಗಂಡ ನನಗೇನು ತೊಂದರೆ ಇಲ್ಲಮ್ಮ. ಎಲ್ಲ ವಿಚಾರವನ್ನೂ ಮುಟ್ಟಿಸ್ತಿತ್ತಾಳೆ, ಹೇಳ್ತಿತ್ತಾಳೆ. ಅಯ್ಯೋ ಅದೆಲ್ಲ ಚಿಂತೆ ಇಲ್ಲ. ಅವಳು ಹುಡಿಕೊಂಡು ನಾಳೆ ನಾಯಿ ಹುಡಿಕೊಂಡಂಗೆ ಇಲ್ಲಿಗೆ ಬರಲೇಬೇಕು. ಅಯ್ಯೋ ನನಗೆ ಗೊತ್ತಿಲ್ವೇ ಅವ್ರು ಬ್ಯಾಳೇನು ಅಂತ ಹೇಳ್ಬಿಟ್ಟು. ನೋಡಿಯಕ್ಕ ನನ್ನ ಮೊಮ್ಮಗಂಗೆ ಕರ್ಕೊಂಡೋಗ್ಬಿಟ್ಟು ಒಬ್ಬಳು ಒಳ್ಳೆ ಡಾಕ್ಟ್ರು ಬಂದವ್ರು ಅಂತ ಕಣಕ ತುಮಕೂರಾಗೆ ಕರ್ಕೊಂಡೋಗ್ಬಿಟ್ಟು ತೋರಿಸ್ಕೊಂಬಿಟ್ಟು ಬರ್ತೀನಿ. ಏನೋ ಸಾಕಾಗಿದ್ರೆ ಅದಕ್ಕೆಲ್ಲ ಏನೋ ಕರೆಂಟು ಟ್ರೀಟ್ಮೆಂಟ್ ಏನೋ ಕೊಟ್ಬಿಟ್ಟು ಮಾಮೂಲಿ ನಮ್ಮ ಥರ ಮಾಡ್ತಾರಂತೆ. ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಕಣಕ. ಹೋಗ್ಬಿಟ್ಟು ಬಾಕ. ಮೊದಲು ಥರ ಆಗೋಗ್ಬಿಟ್ರೆ ಅಷ್ಟೇ ಸಾಕು. ಆಯ್ತಾನೆ. ಅದಕ್ಕೆ ಆಸ್ಪತ್ರೆ ನಾಳೆ ಕರ್ಕೊಂಡು ಹೋಗ್ತೀನಿ. ಸರಿ ಕಣಕ, ಒಳ್ಳೇದಾಗಲಿ.